ನಮಸ್ಕಾರ ಪ್ರೀತಿ ಎಲ್ಲ ವೀಕ್ಷಕರಿಗೆ ಕಾರ್ ದುನಿಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ ದುನಿಯಾ ಕಾರ್ಯಕ್ರಮ ಆರಂಭ ಆದಾಗಿನಿಂದ ಸುಮಾರು ಒಂದು 35ಕ್ಕೂ ಹೆಚ್ಚು ಎಪಿಸೋಡ್ಗಳು ಈಗ ಆಲ್ರೆಡಿ ಹೋಗಿದೆ. ಎಲ್ಲ ಎಪಿಸೋಡ್ಗಳನ್ನ ನೀವೆಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ಎಲ್ಲ ಎಪಿಸೋಡ್ನಲ್ಲಿ ಕಾರ್ ಎಕ್ಸ್ಪರ್ಟ್ ಆದಂಥ ಸತೀಶ್ ಅವರು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಅದೇ ರೀತಿಯಾಗಿ ಒಂದೆರಡು ಟಿಪ್ಸ್ಗಳಿಗೆ ಸ್ಟೋರಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ನೆಗೆಟಿವ್ ಆಗು ಕೂಡ ಒಂದು ಡೌಟ್ಗಳನ್ನು ಕೇಳಿದ್ರು, ನೆಗೆಟಿವ್ ಆಗು ಕೂಡ ಮಾತಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕಾರ್ನ ಕೂಲೆಂಟ್ ಏನಿದೆ, ಆ ಕೂಲೆಂಟ್ಗೆ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬಾರ್ದು, ಕೂಲೆಂಟ್ ಆಯಿಲನ್ನೇ ಹಾಕಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಸತೀಶ್ ಅವರು ಹೇಳಿದರು. ಅದಕ್ಕೆ ಸಾಕಷ್ಟು ಜನ ಕಮೆಂಟಲ್ಲಿ ಹಾಕಿದ್ರು, ಇಲ್ಲ ನಾವು ನೀರು ಹಾಕಿ ಓಡಿಸ್ತಾ ಇದ್ದೀವಿ, ಇದು ರಾಂಗ್ ಇನ್ಫಾರ್ಮೇಷನ್ ಅಂತ ಒಂದಷ್ಟು ಜನ ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ನಾವೊಂದು ಸತೀಶ್ ಅವರು ಹೇಳಿರೋದು ಕರೆಕ್ಟಾ ಅಥವಾ ನಿಮ್ಮ ಒಂದು ಡೌಟ್ ಏನಿದೆ ಅದೇ ಕರೆಕ್ಟಾ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿ ಒಂದು ಫ್ಯಾಕ್ಟನ್ನು ನಿಮಗೆ ಕೊಡೋಣ ಅಂತ ಅಂದ್ಬಿಟ್ಟು ಸದ್ಯ ನಾನೀಗ ಒಂದು ಮತ್ತಿಕೆರೆಯಲ್ಲಿರುವಂಥ ಶ್ರೀರಾಮ್ ಆಟೋಮೊಬೈಲ್ಸ್ ಅಂಗಡಿ ಮುಂದೆ ಇದ್ದೀನಿ. ಸೊ ಇವ್ರ ಹತ್ರನೇ ಇವರು, ಯಾಕೆಂದರೆ ಡೈಲಿ ನೂರಾರು ಲೀಟ್ರು ಒಂದು ಕೂಲೆಂಟ್ ಆಯಿಲನ್ನು ಸೇಲ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರುತ್ತೆ. ಸೊ ಅವ್ರನ್ನೇ ಕೇಳಿ ಇದು ಅವರು ಹೇಳಿರುವಂಥದ್ದು ಕರೆಕ್ಟಾ ಅಥವಾ ಇವರು ಕೂಡ ಅದನ್ನೇ ಹೇಳ್ತಾರಾ ಅಥವಾ ಬೇರೆ ಏನಾದ್ರು ಕೂಡ ನೀರು ಮಿಕ್ಸ್ ಮಾಡುವಂತ ಹೇಳ್ತಾರೆ, ಕೇಳೋಣ. ಸರ್ ನಮಸ್ಕಾರ, ನ್ಯಾಷನಲ್ ಟಿವಿಯಿಂದ ಸರ್. ಸರ್ ಒಂದೆರಡು ಕೂಲೆಂಟ್ ಆಯಿಲ್ ಬಾಟ್ಲು ತೋರಿಸ್ಬೋದಾ ಸರ್? ಹಾಂ ಸರ್, ಹಾಂ ಸರ್, ತೊಂದರೆ ಇಲ್ಲ, ಒಂದೆರಡು ಬ್ರ್ಯಾಂಡ್ ತೊಗೊಳ್ಳಿ ಸರ್, ಯಾವುದಿದೆ. ಓಕೆ ಓಕೆ, ಒಂದು ನೋಡಿ ಟೊಯೋಟೋದು ಕೊಟ್ಟಿದ್ದಾರೆ, ಸೂಪರ್ ಲಾಂಗ್ ಲೈಫ್ ಕೂಲೆಂಟ್ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಸನ್ ಸ್ಟಾರ್, ಎರಡು ಕೂಡ ತುಂಬ ಫಾಸ್ಟ್ ಮೂವಿಂಗ್ ಇರುವಂಥದ್ದು. ಸರ್ ಈಗ ನಮಗಿರುವಂಥದ್ದು ಒಂದೇ ಒಂದು ಡೌಟು, ಕೂಲೆಂಟ್ ಆಯಿಲ್ಗೆ ಆ ಕೂಲೆಂಟ್ಗೆ ಹಾಕಬೇಕಾದಾಗ ನೀರನ್ನು ಮಿಕ್ಸ್ ಮಾಡಬೇಕಾ ಮಾಡಬಾರ್ದಾ ಸರ್? ಸರ್ ಇವಾಗಿನ ವೆಹಿಕಲ್ಸ್ಗಂತೂ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನೀವು ಹೇಳ್ತಿರೋದು ಪ್ರಾಬ್ಲಿ ಹಳೇದು ಅಂಬಾಸಿಡರ್ ಫಿಯೇಟ್ ಎಲ್ಲ ಬರ್ತಿದ್ದ ಆ ಟೈಮಲ್ಲಿ ಎಸ್ ಅವಾಗ ರೇಷೋ ಇತ್ತು, ಬಟ್ ಈಗ ಇಲ್ಲ. ವರ್ಸ್ ಕಮ್ ವರ್ಸ್ ಸಿಚುವೇಶನ್, ನಿಮ್ಗೆ ಏನೂ ಸಿಕ್ಕಿಲ್ಲ, ಎಮರ್ಜೆನ್ಸಿ ಏನೋ ಬೇಕು, ತಾತ್ಕಾಲಿಕವಾಗಿ ಮಾತ್ರ ಸ್ವಲ್ಪ ನೀರು ಮಿಕ್ಸ್ ಮಾಡಿಬೇಕು, ಡ್ರೈ ಆಗೋಗುತ್ತೆ. ಉದಾಹರಣೆಗೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋಗಬೇಕು, ತುಂಬ ಹೀಟಾಗಿ ಹೋಗಿದೆ, ಆ ಟೈಮಲ್ಲಿ ಅಷ್ಟೇ ಹೋದರೆ ರೆಗ್ಯುಲರಾಗಿ ಮಾಡಿಕೊಡ್ದು. ರೆಗ್ಯುಲರ್ ಮಾಡಿದಷ್ಟು ತೊಂದರೆ ಜಾಸ್ತಿ. ಸಪೋಸ್ ಎಲ್ಲೋ ಲಾಂಗ್ ಹೋಗಿರ್ತೀವಿ, ನೋಡ್ಕೊಂಡಿರಲ್ಲ, ಸೊ ಕೂಲೆಂಟ್ ಆಯಿಲ್ ಸಿಗೋಕೆ ಇನ್ನೊಂದು 10-20 ಕಿಲೋಮೀಟರ್ ಇರುತ್ತೆ, ಖಾಲಿ ಆದಾಗ ಅವಾಗಷ್ಟೇ, ನಾಟ್ ಆನ್ ರೆಗ್ಯುಲರ್ ಬೇಸಿಸ್. ಓಕೆ. ಇನ್ನು ಈ ಕೂಲೆಂಟ್ಗೆ ಕೆಲವರು ನೀರನ್ನು ಒಂದು ಅರ್ಧ ಕೂಲೆಂಟ್ ಹಾಕಿ ಇನ್ನೊಂದು ಅರ್ಧ ನೀರು ಮಿಕ್ಸ್ ಮಾಡ್ತಾರೆ, ಅದು ರಾಂಗ ಸರ್? ಅದು ಸರ್ ಸೇಮ್ ಥಿಂಗ್, ಮೊದಲು ಹೇಳ್ದಂಗೆ ನೀವು ಹಳೆ ವೆಹಿಕಲ್ಸ್ ಎಸ್, ಇವಾಗಿನ ವೆಹಿಕಲ್ಗಿಲ್ಲ. ಇವಾಗಿನ ವೆಹಿಕಲ್ ದೇ ವೆರಿ ಕ್ಲಿಯರ್, ಇದು ರೇಷೋ ಗೀಶೋ ಅಂತ ಎಂಥದ್ದು ಇಲ್ಲ. ನಾರ್ಮಲ್ ಕೂಲೆಂಟ್ ಏನಿದೆ ಅದು ಉಪಯೋಗಿಸಿ ಅಷ್ಟೇ, ನೀರು ಉಪಯೋಗಿಸ್ಬೇಡಿ, ದಯವಿಟ್ಟು ಉಪಯೋಗಿಸ್ಬೇಡಿ ಅಷ್ಟೇ. ಈಗ ಓಕೆ ಸರ್, ಸಪೋಸ್ ನೀರೇನಾದ್ರು ಉಪಯೋಗಿಸಿದ್ರೆ ಏನು ಫಾಲ್ಟ್ ಆಗ್ಬೋದು ಅಂತ ನಿಮಗೆ ಐಡಿಯಾ ಇದೆ ಸರ್? ಇಂಜಿನಲ್ಲಿ ತುಂಬ ಇಶ್ಯೂಸ್ ಬರುತ್ತೆ, ಇಂಥದೇ ಅಂತ ಹೇಳೋಕ್ಕಲ್ಲ, ಬಟ್ ದೇಲ್ ಬಿ ಲಾಟ್ ಆಫ್ ಇಶ್ಯೂಸ್ ಕಮಿಂಗ್ ಇನ್. ಇವಾಗ ನೀರಂದ್ರೆ ಈಗ ಹಾರ್ಡ್ ವಾಟರ್ ಹಾಕ್ತಿವಿ, ಅದು ಹಂಗೆ ಬಿಟ್ರೆ ಅದು ಆದಷ್ಟು ಡಿಸ್ಟಿಲ್ ವಾಟರ್ ಯೂಸ್ ಮಾಡಿ. ಸಿಕ್ತಿಲ್ಲ, ಎಮರ್ಜೆನ್ಸಿ ಏನು ಮಾಡೋಕ್ಕಾಗಲ್ಲ, ಅವಾಗ ಏನು ಮಾಡೋಕ್ಕಾಗಲ್ಲ, ಡಿಸ್ಟಿಲ್ ವಾಟರ್ ಇಟ್ಸ್ ಬೆಟರ್ ಇರೋದ್ರಲ್ಲಿ. ಬಟ್ ಸ್ಟಿಲ್ ಅದನ್ನು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ನೀವು ಒಂದೆರಡು ಮೆಕ್ಯಾನಿಕ್ಸ್ನು ಕೇಳಿ, AC ರಿಪೇರ್ ಮಾಡ್ತಿರೋ ಅವ್ರನ್ನಲ್ಲೂ ಸ್ವಲ್ಪ ಕೇಳಿ, ಅವರು ಇದು ಹೇಳ್ತಾರೆ. ನಾರ್ಮಲಿ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ ಅಂದರೆ ಮೂವಿಲಿ ನೋಡ್ಸಿರ್ತಾರೆ, ನೀರು ಹಾಕಿ ಇದು ಮಾಡ್ತಾ, ದಟ್ಸ್ ನಾಟ್ ಹೌ ಇಟ್ ಇಸ್. ಕೂಲೆಂಟ್ ಉಪಯೋಗಿಸೋದು ಬರೀ ಕೂಲೆಂಟ್ ಅಷ್ಟೇ, ನೀರು ಉಪಯೋಗಿಸ್ಬೇಡಿ. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಇವರು ಯಾಕೆಂದರೆ ಶ್ರೀರಾಮ್ ಆಟೋಮೊಬೈಲ್ಸ್ ಮತ್ತಿಕೆರೆಯಲ್ಲಿ ಇದೆ, ಸಾಕಷ್ಟು ವರ್ಷದಿಂದ ಇರುವಂಥ ಒಂದು ಶಾಪ್. ಇಲ್ಲಿ ಸಾಕಷ್ಟು ಒಂದು ಗ್ರಾಹಕರಾಗಿರೋದು ಮೆಕ್ಯಾನಿಕ್ ಶಾಪ್ ಅವರು ಎಲ್ಲರೂ ಕೂಡ ಬಂದು ಇಲ್ಲಿ ಕೂಲೆಂಟ್ ಆಯಿಲ್ ತಗೊಂಡು ಹೋಗ್ತಾರೆ. ಸೊ ಈಗ ಅವರೇ ಹೇಳ್ತಾ ಇದ್ದಾರೆ, ಈ ಹಿಂದೆ ಬರುವಂಥ ಹಳೆ ಗಾಡಿಗಳು ಅಂಬಾಸಿಡರ್ ಫಿಯೇಟರ್ ಏನಿತ್ತು, ಆ ಥರ ಗಾಡಿಗಳಿಗೆ ಒಂದಿಷ್ಟು ವಾಟರು, ಒಂದಿಷ್ಟು ಏನಂದರೆ ಆವಾಗಲೂ ಕೂಡ ವಾಟರ್ ಅಂದರೆ ಡಿಸ್ಟಿಲ್ ವಾಟರು ಪ್ಲಸ್ ಒಂದು ರೇಷ್ಯೂನಲ್ಲಿ ಕೂಲೆಂಟ್ ಆಯಿಲ್ ಮಿಕ್ಸ್ ಮಾಡೋದು. ಆದರೆ ಈಗ ಬರ್ತಾ ಇರೋಂಥ ವೆಹಿಕಲ್ಸ್ಗಳಿಗೆ ಕೇವಲ ಕೂಲೆಂಟ್ ಆಯಿಲನ್ನು ಮಾತ್ರ ಬಳಸಬೇಕು. ಆ ಕೂಲೆಂಟ್ ಆಯಿಲನ್ನು ಹೊರತುಪಡಿಸಿ ನೀವು ನೀರೇನಾದ್ರು ಮಿಕ್ಸ್ ಮಾಡಿದ್ರೆ ಇಂಜಿನಲ್ಲಿ ಸಾಕಷ್ಟು ಇಶ್ಯೂಸ್ಗಳು ಬರ್ತವೆ. ಬೇಕಾದ್ರೆ ನಾವಲ್ಲ, ಬೇಕಾದ್ರೆ ಮೆಕ್ಯಾನಿಕ್ಸ್ನು ಕೇಳಿಬಿಟ್ಟು ನೀವು ಬೇಕಾದ್ರೆ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ ಎಲ್ಲೋ ಲಾಂಗ್ ಹೋಗಿದ್ದೀರಾ, ತೀರಾ ಕಂಪ್ಲೀಟ್ ಡ್ರೈ ಆಗೋಯ್ತು, ಸೊ ವೆಹಿಕಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂಥ ಟೈಮಲ್ಲೂ ಕೂಡ ನೀವು ಡಿಸ್ಟಿಲ್ ವಾಟರ್ನ ಯೂಸ್ ಮಾಡಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೋಗೋವರೆಗೂ ಇಮಿಡಿಯೇಟಾಗಿ ನೀವು ಕೂಲೆಂಟ್ನ ಯೂಸ್ ಮಾಡಿ ಅಂತ ಇವ್ರು ಹೇಳಿದ್ದಾರೆ. ಸೊ ಇವ್ರು ಹೇಳುವಂಥ ಪ್ರಕಾರ ಸತೀಶ್ ಅವರು ಕೊಟ್ಟಿರುವಂಥ ಒಂದು ಸಜೆಷನ್ಸ್ ಕರೆಕ್ಟು ಅಂತ ಅನ್ನಿಸ್ತಾ ಇದೆ. ಒಂದು ಇನ್ನೂ ಕಡೆ ಒಂದು ಹೋಗೋಣ, ರಿಯಾಲಿಟಿ ಚೆಕ್ ಅಂದಮೇಲೆ ಇದು ಒಂದೇ ಕಡೆ ಅಂತ ಆಗಲ್ಲ. ಇವ್ರು ಹೇಳ್ದಂಗೆ ಮೆಕ್ಯಾನಿಕ್ ಶಾಪ್ ಹತ್ರ ಕೂಡ ಹೋಗೋಣ. ಸೊ ಅವ್ರೇನು ಹೇಳ್ತಾರೆ, ಅವರು ಕೂಡ ಇದೇ ಒಪಿನಿಯನ್ ಹೇಳ್ತಾರೆ ಅಥವಾ ಅವ್ರೇನೋ ಬೇರೆ ಒಪಿನಿಯನ್ ಹೇಳ್ತಾರೆ, ಕೇಳೋಣ. ಇವಾಗ ಒಂದು ಮೆಕ್ಯಾನಿಕ್ ಶಾಪ್ಗೆ ಬಂದಿದ್ದೀವಿ. ಸೊ ನೋಡ್ಬೋದು, ಇದು ಮತ್ತಿಕೆರೆ ಹತ್ರ ಗೋಕುಲ ಇರುವಂಥ ಮೆಕ್ಯಾನಿಕ್ ಶಾಪ್. ಇದು ಕರ್ನಾಟಕ ಮೀಟರ್, ಸ್ಪೀಡೋ ಮೀಟರ್ಸ್ ಮತ್ತು ಡೂಪ್ಲಿಕೇಟ್ ಕೀ ಲಾಸ್ಟಲ್ಲಿ ಇದೆ ನೋಡಿ ನಮ್ಗೆ ಬೇಕಾಗಿರೋದು ರೇಡಿಯೇಟರ್ಸು. ಇಲ್ಲಿ ನೋಡಿದ್ರೆ ಸಾಕಷ್ಟು ರೇಡಿಯೇಟರ್ಸ್ಗಳು ಅಲ್ಲಿ ನೋಡಿರ್ಬೋದು, ರೇಡಿಯೇಟರ್ಸ್ ಎಲ್ಲವೂ ಕೂಡ ಇದೆ. ಇಲ್ಲೂ ಕೂಡ ಒಂದು ರೇಡಿಯೇಟರ್ ಬಂದಿದೆ ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೇಡಿಯೇಟರ್ ಬಂದಿದೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಈ ಅಯೂಬ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್ ಈಗ ಬರುವಂಥ ವೆಹಿಕಲ್ಸ್ಗಳಿಗೆ ಕೂಲೆಂಟ್ ಜೊತೆಯಲ್ಲಿ ನೀರು ಮಿಕ್ಸ್ ಮಾಡಬೇಕಾ ಬೇಡವಾ ಸರ್?
ಇಲ್ಲ ಸರ್ ಮಾಡೋಂಗಿಲ್ಲ, ಬೇರೆ ಡೈರೆಕ್ಟ್ ಕೂಲೆಂಟ್ ಹಾಕ್ಬೋದು. ಓಕೆ ಓಕೆ. ಅಂದ್ರೆ ಮುಂಚೆ ಎಲ್ಲ ಆಗ್ತಿದ್ರಲ್ವಾ ಸರ್? ಮುಂಚೆ ಎಲ್ಲ ಆಗ್ತಾ ಇದ್ರೆ ಅದು ಸ್ವಲ್ಪ ಫಸ್ಟ್ ಬಂದಿದ್ದ ಅಂಬಾಯ್ಡ್ರು ಕ್ರಿಯೇಟ್ ಆದಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಪ್ಲಸ್ ಕೂಲೆಂಟ್ ಹಾಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಕೂಲೆಂಟ್ ಇಲ್ಲಾಂದ್ರೆ ಎಮರ್ಜೆನ್ಸಿಗೆ ನೀರು ಹಾಕೊಂಡು ಯೂಸ್ ಮಾಡ್ಬೋದಾಯ್ತು. ಬಟ್ ಇವಾಗ ಬರೋ ಗಾಡಿಗಳೆಲ್ಲ ಯಾವುದು ಈಗ ನೀರು ಮಿಕ್ಸ್ ಮಾಡೋಂಗಿಲ್ಲ, ಬೇಗ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಬ್ಲ್ಯಾಕ್ ಆಗಿದ್ರೆ ಸೆನ್ಸರ್ಸ್ಗಳು ಪ್ರಾಬ್ಲಮ್ ಬರ್ತದೆ, BS6 ಮಾಡಲ್ಗಳು ಎಲ್ಲ. ಬಟ್ ಏನಂದ್ರೆ ಇವಾಗ ಕೂಲೆಂಟ್ ಡೈರೆಕ್ಟ್ ವಿತ್ ಮಿಕ್ಸ್ ಆಗಿನೇ ಬರ್ತದೆ ಡೈರೆಕ್ಟು, ಅದನ್ನು ಯೂಸ್ ಮಾಡ್ಕೋಬೋದು. ಸ್ಮಾರ್ಟ್ ಎಮರ್ಜೆನ್ಸಿ ಏನೋ ನಿಮ್ಗೆ ಎಲ್ಲೇನೋ ಕಮ್ಮಿ ಆಯಿತು, ಟಾಪ್ ಅಪ್ ಮಾಡಬೇಕಾದ್ರೆ ಡಿಸ್ಟಿಲೇಟರ್ ವಾಟ್ರ್ ಯೂಸ್ ಮಾಡ್ಕೋಬೋದು. ಡಿಸ್ಟಿಲೇಟರ್ ವಾಟ್ರು ಮಿಕ್ಸ್ ಮಾಡ್ಕೊಂಡು ನೀವು ಎಮರ್ಜೆನ್ಸಿ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನೀರು ಹಾಕಿದ್ರೆ ನಿಮಗೆ ರೇಡಿಯೇಟರ್ಗಳು ಕಂಪ್ಲೇಂಟ್ಗಳು ಬರ್ತದೆ ಚಾನ್ಸಸ್ ಇರ್ತದೆ. ಸರ್ ಈಗಿರೋ ರೇಡಿಯೇಟರ್ ಸರ್ ಈಗ ನನ್ನ ಹತ್ರ ಹಳೆ ರೇಡಿಯೇಟರ್ಗಳು ಇದೆ, ಜಿಪ್ದು ಒಂದು, ಅದನ್ನ ನೋಡ್ಬೋದು. ನೋಡಿ ಲಾಸ್ಟ್ ಹಳೇದು ಫಸ್ಟ್ ಬೇರೆ ನೀರು ಹಾಕಿ ಯೂಸ್ ಮಾಡಿರೋದಕ್ಕೆ ಈ ಥರ ಪ್ರಾಬ್ಲಮ್ ಬರ್ತದೆ. ಇದು ಬಟ್ ಇದು ಕಾಪರ್ ಏನಿದ್ರೆ ಇದು ಸ್ವಲ್ಪ ಹೆವಿ ಇರ್ತದೆ, ತಡೆಯುತ್ತೆ ನೀರು ಹಾಕಿದ್ರೆ. ಕೂಲೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ತಡೆಯುತ್ತೆ. ಬಟ್ ಇವಾಗ ಬರೋ ಗಾಡಿಗಳು ಎಲ್ಲ ಫೈಬರು, ಬಟ್ ಅದಕ್ಕೆಲ್ಲ ಇನ್ನು ನೀರಾದ್ರೆ ಏನಾದ್ರೆ ಪ್ಲಾಸ್ಟಿಕ್ ಟಾಪ್ ಬರ್ತಲ್ಲ, ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಅದೆಲ್ಲ ಫುಲ್ ಒಳಗಡೆ ಎಲ್ಲ ರಸ್ಟ್ ಇದ್ದಂಗೆ ಆಗಿದೆ. ಹೌದೌದು, ಇವತ್ತು ಏನೋ ಕ್ಲೀನ್ ಮಾಡ್ಕೋಬೋದು. ಬಟ್ ಇವಾಗ ಹೊರಗಡೆ ಈ ಥರ ಟಾಪ್ ಗಳು ನಾವು ಬಿಡುತ್ತೆ ನೋಡಿ, ಇಲ್ಲಿ ಹಾಕಿದ್ವಿ ನೋಡಿ ಟಾಪ್ ಗಳೆಲ್ಲ, ಅದನ್ನ ಫುಲ್ಲು ಆ ಮರಗಳು ತಗಲಾಕಿದೆಲ್ಲ ಎಲ್ಲ ಇವಾಗ ಬರೋ ಗಾಡಿ ಟಾಪ್ ಗಳು ಇರೋದು. ಅದೆಲ್ಲ ರಿಪೇರಿ ಆಗಲ್ಲ, ಇನ್ನು ಯೂಸ್ ಅಂತ ಇರೋದಲ್ಲ. ಅದೆಲ್ಲ ಇದೇ ತರ ನೀರು ಬೇರೆ ನೀರು ಹಾಕಿ ಅದು ಪ್ರಾಬ್ಲಮ್ ಆಗಿರೋದು. ಹಂಗಾರೆ ನೀವು ಕೂಡ ಈಗ ಬರೀ ಇದು ಕೂಲೆಂಟೇ ಬೆಸ್ಟ್ ಸರ್, ಕೂಲೆಂಟ್ ಹಾಕೊಂಡ್ಬಿಟ್ರೆ ಬೆಸ್ಟ್. ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಮ ಶಾಪ್ ಇದೆಲ್ಲ? ಸರ್ ಆ್ಯಕ್ಚುಲಿ ನಮ್ಮ ಫಾದರ್ ಮಾಡೋ ಕೆಲಸ ರೇಡ್ರು ಸುಮಾರು ಒಂದು 55-60 years ಇಂದ ಮಾಡ್ತಾ ಇದ್ದಾರೆ ಅವರು. ಬಟ್ ಇವಾಗ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ, ಇವಾಗ ಜಸ್ಟ್ ಹೋದ್ರು. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ಇವ್ರು ಕೂಡ ಅಯ್ಯೂಬ್ ಅವರು ಕೂಡ ಅಷ್ಟೇ ಸುಮಾರು ಇವರೊಂದು 50-55 ವರ್ಷದಿಂದ ತಂದೆಯ ಕಾಲದಿಂದಲೂ ಕೂಡ ಇವರೊಂದು ಏನು ಈ ರೇಡಿಯೇಟರ್ ವರ್ಕ್ ಮಾಡ್ತಿದ್ದಾರೆ. ಈ ಹಿಂದೆ ಬರುವಂಥ ಗಾಡಿಗಳಿಗೆಲ್ಲ ಅದಿತ್ತು, ನೀರನ್ನು ಮಿಕ್ಸ್ ಮಾಡೋದಿತ್ತು, ಡಿಸ್ಟಿಲ್ ವಾಟರನ್ನು ಮಿಕ್ಸ್ ಮಾಡ್ಬೋದಿತ್ತು. ಆದರೆ ಈಗ ಬರುವಂಥ ಏನು ಇಂಜಿನ್ಗಳಿದೆ ಅದಕ್ಕೆಲ್ಲವೂ ಕೂಡ ಕೂಲೆಂಟೇ ಬೆಸ್ಟು. ಏನಾದ್ರು ಎಮರ್ಜೆನ್ಸಿ ಅಂತ ಇತ್ತು, ಎಲ್ಲರೂ ಖಾಲಿ ಆಗೋಗಿದೆ, ಡ್ರೈ ಆಗ್ತಾ ಇದೆ ಅಂತಂದರೆ ನೀವು ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಿ ಆದರೆ ಆದಷ್ಟು ಬೇಗ ಅದಕ್ಕೆ ಕೂಲೆಂಟನ್ನು ಹಾಕಿಸಿ ಅಂತೇಳಿ ಇವರು ಕೂಡ ಕೂಲೆಂಟೇ ಬೆಟರು, ನೀರು ಹಾಕಬಾರ್ದು ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು.